ಇಂದು ನಾನು ಮಾತನಾಡಲು ಹೊರಟಿರುವ ವಿಷಯ ಕನ್ನಡ ನಾಡಿನ ಅಮರವೀರ ಬ್ರಿಟಿಷರ ವಿರುದ್ಧದ ಹೋರಾಟದ ದಿಟ್ಟ ಸೈನ್ಯ ನಾಯಕ ಸಂಗೊಳ್ಳಿ ರಾಯಣ್ಣ ಅವರ ಬಗ್ಗೆ. ಸಂಗೊಳ್ಳಿ ರಾಯಣ್ಣರು 1798ರಲ್ಲಿ ಇಂದಿನ ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ಗ್ರಾಮದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಅವರು ಧೈರ್ಯಶಾಲಿ, ಶೌರ್ಯವಂತ ಹಾಗೂ ನ್ಯಾಯಪ್ರಿಯ ವ್ಯಕ್ತಿಯಾಗಿದ್ದರು. ಕುದುರೆ ಸವಾರಿ, ಕತ್ತಿಯುದ್ಧ, ಶಸ್ತ್ರಚಾಲನೆಗಳಲ್ಲಿ ಪರಿಣತಿ ಪಡೆದ ಅವರು ತಮ್ಮ ಜೀವನವನ್ನು ದೇಶದ ಸೇವೆಗೆ ಅರ್ಪಿಸಿದರು. ಆ ಸಮಯದಲ್ಲಿ ಬ್ರಿಟಿಷರು ಭಾರತ ದೇಶದ ಅನೇಕ ಸಂಸ್ಥಾನಗಳನ್ನು ತಮ್ಮ ಆಳ್ವಿಕೆಗೆ ಒಳಪಡಿಸುತ್ತಿದ್ದರು. ಕರ್ನಾಟಕದ ಕಿತ್ತೂರು ಸಂಸ್ಥಾನವು ಅವರ ದುರಾಸೆಗೆ ಒಳಪಟ್ಟಿತು. ಈ ಸಂದರ್ಭದಲ್ಲಿ ಕಿತ್ತೂರಿನ ಧೈರ್ಯಶಾಲಿ ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಬಂಡೆದ್ದರು. ಆ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣರು ಪ್ರಮುಖ ಸೇನಾನಿಯಾಗಿ ಹೊರಹೊಮ್ಮಿದರು. 1824ರಲ್ಲಿ ನಡೆದ ಕಿತ್ತೂರು ಯುದ್ಧದಲ್ಲಿ ರಾಯಣ್ಣರ ಶೌರ್ಯ ಬ್ರಿಟಿಷರನ್ನು ನಡುಗಿಸಿತು. ಅವರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಯುದ್ಧ ಮಾಡಿದರು. ಆದರೆ ಬ್ರಿಟಿಷರ ವಂಚನೆ ಹಾಗೂ ಬಲಿಷ್ಠ ಸೇನೆಯ ಪರಿಣಾಮವಾಗಿ ರಾಣಿ ಚೆನ್ನಮ್ಮ ಬಂಧಿತರಾದರು. ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ: ನಾಯಕ ಬಂಧಿತರಾದರೆ ಹೋರಾಟ ನಿಂತಿತೆ? ಇಲ್ಲ, ಸಂಗೊಳ್ಳಿ ರಾಯಣ್ಣರಂತಹ ವೀರರಿದ್ದಾಗ ಹೋರಾಟ ಹೇಗೆ ನಿಂತಿತು? ರಾಣಿ ಬಂಧನದ ನಂತರವೂ ರಾಯಣ್ಣರು ಹೋರಾಟವನ್ನು ಮುಂದುವರೆಸಿದರು. ಅವರು ಗುಪ್ತವಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಸಂಚರಿಸಿ ಜನರಲ್ಲಿ ಸ್ವಾತಂತ್ರ್ಯದ ಜಾಗೃತಿ ಮೂಡಿಸಿದರು. ಬ್ರಿಟಿಷರ ಖಜಾನೆಗಳ ಮೇಲೆ ದಾಳಿ ನಡೆಸಿ ಅವರ ಆಡಳಿತಕ್ಕೆ ದೊಡ್ಡ ಸವಾಲು ಹಾಕಿದರು. ರೈತರು, ಯುವಕರು, ಸಾಮಾನ್ಯ ಜನರು ಅವರನ್ನು ತಮ್ಮ ನಾಯಕನಾಗಿ ಸ್ವೀಕರಿಸಿದರು. ಬ್ರಿಟಿಷರಿಗೆ ರಾಯಣ್ಣರು ಭಯಾನಕ ವ್ಯಕ್ತಿಯಾಗಿ ಪರಿಣಮಿಸಿದರು. ಯುದ್ಧದಲ್ಲಿ ಅವರನ್ನು ಸೋಲಿಸಲು ಸಾಧ್ಯವಾಗದೆ ಅವರು ವಂಚನೆಯ ಮಾರ್ಗವನ್ನು ಅನುಸರಿಸಿದರು. ಅಂತಿಮವಾಗಿ ದ್ರೋಹದ ಮೂಲಕ ರಾಯಣ್ಣರನ್ನು ಬಂಧಿಸಿದರು. 1831ರಲ್ಲಿ ಬ್ರಿಟಿಷರು ಸಂಗೊಳ್ಳಿ ರಾಯಣ್ಣರನ್ನು ನೇಣಿಗೆ ಹಾಕಿದರು. ಆದರೆ ಅವರು ಮರಣವನ್ನು ಭಯಪಡಲಿಲ್ಲ. ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಅವರು ಶಹೀದರಾಗಿ ಅಮರರಾದರು. ಇಂದು ನಾವು ಸ್ವಾತಂತ್ರ್ಯದ ಹವಾ ಉಸಿರಾಡುತ್ತಿದ್ದೇವೆ ಎಂದರೆ ಅದು ಸಂಗೊಳ್ಳಿ ರಾಯಣ್ಣರಂತಹ ಅನೇಕ ವೀರರ ತ್ಯಾಗದ ಫಲ. ಸಂಗೊಳ್ಳಿ ರಾಯಣ್ಣರ ದೇಹವನ್ನು ಬ್ರಿಟಿಷರು ಕೊಂದಿರಬಹುದು, ಆದರೆ ಅವರ ಆತ್ಮವನ್ನು, ಅವರ ದೇಶಪ್ರೇಮವನ್ನು, ಅವರ ವೀರತೆಯನ್ನು ಯಾರೂ ಕೊಲ್ಲಲಾರರು. ಅವರು ಕನ್ನಡ ನಾಡಿನ ಹೃದಯದಲ್ಲಿ ಸದಾಕಾಲ ಜೀವಂತರು. ನಮಸ್ಕಾರ. ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.